ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ಪ್ರಯುಕ್ತ ಪ್ರಜಾಪ್ರಭುತ್ವದ ಬಹುದೊಡ್ಡ ಹಬ್ಬ ಅಂದರೆ ಅದು ಮತದಾನದ ದಿನ. ನಮ್ಮ ದೇಶದ ಭವಿಷ್ಯವನ್ನ ಮುನ್ನಡೆಸುವ ಓರ್ವ ನಾಯಕನನ್ನ ಆಯ್ಕೆ ಮಾಡುವ ದಿನ. ಪ್ರತಿಯೊಬ್ಬ ಪ್ರಜೆಯು ಎಚ್ಚರದಿಂದ ಎಚ್ಚೆತ್ತು ಮತದಾನ ಮಾಡಬೇಕು. ಮತದಾನ ಇದು ನನ್ನ ಹಕ್ಕು ಅನ್ನೋದನ್ನ ಮರಿಬಾರದು. ಮತದಾನದ ದಿನ ಮತದಾನವನ್ನ ಮಾಡ್ತೇವೆ ಅಂತ ಪ್ರತಿಜ್ಞೆ ಮಾಡಬೇಕು. ಅದುವೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಕೊರಟಗೆರೆ ತಾಲೂಕು ಕಚೇರಿ ಮುಂಭಾಗದಿಂದ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಚುನಾವಣಾ ಆಯೋಗದ ಜಿಲ್ಲಾ ಸ್ವೀಪ್ ಹಾಗೂ ತಾಲೂಕು ಸ್ವೀಪ್ ಸಮಿತಿಯ ವತಿಯಿಂದ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಪ್ರತಿಜ್ಞಾ ಹಸ್ತಾಕ್ಷರ ಎನ್ನುವಂತಹ ಈ ನೂತನ ಕಾರ್ಯಕ್ರಮವು ಎಲ್ಲಾ ಜನರನ್ನ ಜಾಗೃತಿಯನ್ನಾಗಿ ಮಾಡುತ್ತೆ ಅಂತ, ವಿಶೇಷವಾಗಿ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಇದರ ಅರಿವಿರಬೇಕು. ಅದಕ್ಕಾಗಿ ಶಾಲಾ ಮಕ್ಕಳ ಮುಖೇನ ಪೋಷಕರಿಗೆ ಅಭಿಯಾನದ ಉದ್ದೇಶವನ್ನು ತಿಳಿಸುತ್ತೇವೆ ಅಂತ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಅಪೂರ್ವ ಅನಂತರಾಮ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಿಕ್ಷಣ ಅಧಿಕಾರಿ ನಟರಾಜು, ತಾಲೂಕು ಮಟ್ಟದ ಅಧಿಕಾರಿಗಳಾದ ಗುರುಮೂರ್ತಿ ಅನಂತರಾಮು, ಅಂಬಿಕಾ ಶಿಲ್ಪಾ, ಮಧುಸೂದನ್, ಟಿಪಿಒ ರುದ್ರಪ್ಪ, ಕೃಷಿ ಎಡಿ, ಪಟ್ಟಣ ಪಂಚಾಯಿತಿ ಹೆಲ್ತ್ ಆಫೀಸರ್ ಹುಸೇನ್, ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮತ್ತು ಶಾಲಾ ಮಕ್ಕಳು ಹಾಜರಿದ್ದರು. ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024 ಅಂಗವಾಗಿ ಇವತ್ತು ತಾಲೂಕು ಸ್ವೀಪ್ ಸಮಿತಿ ಕೊರಟಗೆರೆ ವತಿಯಿಂದ ಮತದಾರರ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಪ್ರತಿಯೊಬ್ಬ ಮತದಾರರು ಬಂದು ತಮ್ಮ ಹಕ್ಕು ಮತದಾನ ಏನು ಹಕ್ಕಿದೆ ಅದನ್ನ ಬಂದು ಅವ್ರು ಚಲಾಯಿಸಬೇಕು ಅನ್ನೋದಕ್ಕೋಸ್ಕರ ಅವ್ರಿಗೆ ಪ್ರೇರೇಪಣೆ ಮಾಡಿ ಅವ್ರಿಗೆ ಒಂದು ಮೋಟಿವೇಶನ್ ಆ್ಯಂಡ್ ಆಲ್ಸೋ ಅವ್ರದ್ದು ಇದು ಜಾಗೃತಿ ಮೂಡಿಸೋಕೆ ಅಂತ ಮಾಡ್ತಿರೋಂಥ ಕಾರ್ಯಕ್ರಮ. ಇದು ನಮ್ಮ ಮತದಾನ ಆಗುವವರೆಗೂ ಸತತವಾಗಿ ನಾವು ತಾಲೂಕು ಪಟ್ಟಣ ಪಂಚಾಯಿತಿ ಇದರಲ್ಲಿ ಆಲ್ಸೋ ಗ್ರಾಮ ಪಂಚಾಯಿತಿಯಲ್ಲಿ ಹೋಬಳಿ ಹೆಡ್ ಕ್ವಾರ್ಟರ್ಸಲ್ಲಿ ಎಲ್ಲ ಮಾಡ್ತೀವಿ. ಇವತ್ತು ಇದು ಸಾಂಕೇತಿಕವಾಗಿ ಇಲ್ಲಿಂದ ಚಾಲನೆ ನೀಡಿರುವಂಥದ್ದು ಅತ್ತಾಟ ಇದೆ. ಸೊ ಇವಾಗ ಇಲ್ಲಿ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋ ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿ, PDOಸು, ತಾಲೂಕು ಮಟ್ಟದ ಸಿಬ್ಬಂದಿಗಳು ಮತ್ತು ಮಕ್ಕಳು, ಶಾಲಾ ಮಕ್ಕಳು, ಕಾಲೇಜ್ ಮಕ್ಕಳು, ಅಂಗನವಾಡಿ ಆಶಾ ಕಾರ್ಯಕರ್ತರು, ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರು ಎಲ್ಲರಿಗೂ ನಾನು ಧನ್ಯವಾದ ಕೊಡ್ತೀನಿ. ನಮಸ್ಕಾರಗಳು. ಇಂದು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವವಾದಂತಹ ಭಾರತ ದೇಶದ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಏಪ್ರಿಲ್ 26ರಂದು ನಡೆಯಲಿದ್ದು, ಆ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತದಾನವಾಗುವಂತಹ ನಿಟ್ಟಿನಲ್ಲಿ ಇವತ್ತು ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ವಿಶೇಷವಾಗಿ ಸಾರ್ವಜನಿಕರಿಗೆ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿ ಸಹಿ ಜಾಗೃತಿಯನ್ನು ಮಾಡಲಾಗ್ತಿದೆ. ಇದರ ಜೊತೆಗೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು, ಎಲ್ಲ ಶಾಲಾ ಮಕ್ಕಳು ಕೂಡ ತಮ್ಮ ಪೋಷಕರಿಗೆ ಸೂಕ್ತ ಅರಿವನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಭಾಳ ಮುಖ್ಯವಾಗಿ ಹೆಚ್ಚು ವೋಟ್ ಆದರೆ, ಹೆಚ್ಚು ಮತದಾನವಾದರೆ ಅತ್ಯಂತ ಬಲಿಷ್ಠವಾದಂಥ ಸರ್ಕಾರ ಬಂದು ದೇಶದ ಅಭಿವೃದ್ಧಿ ಸಾಧ್ಯ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ತಾಲೂಕು ಮಟ್ಟದ ಸ್ವೀಪ್ ಸಮಿತಿ ವತಿಯಿಂದ ಮೊಟ್ಟ ಮೊದಲನೇ ಬಾರಿಗೆ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಇದು ನಿರಂತರವಾಗಿ ಮತದಾನ ಮುಕ್ತಾಯವಾಗುವವರೆಗೂ ಕೂಡ ನಮ್ಮ ತಾಲೂಕು ಸ್ವೀಪ್ ಸಮಿತಿ ವತಿಯಿಂದ ಮಾನ್ಯ ಕಾರ್ಯನಿರ್ವಾಹಕಾಧಿಕಾರಿಗಳ ನೇತೃತ್ವದಲ್ಲಿ ನಿರಂತರವಾಗಿ ನಡೀತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.